ಬಸವಣ್ಣನವರ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಿಂದ ಉತ್ತೇಜಿತರಾದಂಥ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಮಾರು 25 ವರ್ಷಗಳ ಹಿಂದೆ ಹುಬ್ಬಳ್ಳಿನಲ್ಲಿ ದೊಡ್ಡ ಮಟ್ಟದ ಶೋಷಿತ ವರ್ಗಗಳನ್ನು ಸೇರಿಸಿ ಈ ವರ್ಗದ ಹಿತರಕ್ಷಣೆಗಾಗಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ಈ ವರ್ಗಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದು ಇತಿಹಾಸ. ಆ ಒಂದು ಅತ್ಯಂತ ಯಶಸ್ವಿ ಅಹಿಂದ ಸಮಾವೇಶ ಜರುಗಿ 25 ವರ್ಷಗಳು ಜರುಗಿದಾವೆ. ಆದ ಕಾರಣಕ್ಕಾಗಿ ಮತ್ತೆ ಒಂದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಅಥವಾ ಸಿಲ್ವರ್ ಜುಬ್ಲಿ ಅಂತ ನಾವು ಕರಿತೀವಿ, ಆ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ಮತ್ತೆ ಅದೇ ಗಂಡುಮೆಟ್ಟಿನೆಲ್ಲ ಹುಬ್ಬಳ್ಳಿನಲ್ಲಿ ಇದೇ ಏಪ್ರಿಲ್ 26ರಂದು ಸಾಕಷ್ಟು ಈ ನಾಡಿನ ಹಿರಿಯರು, ಚಿಂತಕರು, ಸಾಹಿತಿಗಳು, ಹೋರಾಟಗಾರರು, ಎಲ್ಲ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಸೇರಿ ಅಹಿಂದ ವರ್ಗದ ಹೋರಾಟದಿಂದ ಇಲ್ಲಿವರೆಗೆ ಏನು ಸಾಧನೆ ಆಗಿದೆ, ಏನು ಅಚೀವ್ಮೆಂಟ್ ಮಾಡಿದೀವಿ, ಇನ್ನೂ ಏನು ಬೇಡಿಕೆಗಳಿದ್ದೇವೆ, ಯಾವ ಕೊರತೆಯನ್ನ ನಾವು ಎದುರಿಸ್ತಾ ಇದ್ದೀವಿ ಅನ್ನೋದನ್ನ ಕುಲಂಕುಷವಾಗಿ ವಿಚಾರ ಸಂಕಿರಣ ಮುಖಾಂತರ ಚರ್ಚೆ ಮಾಡಿ ಇನ್ನು ಮುಂದಿನ ಒಂದು ಭವಿಷ್ಯದ ಹೋರಾಟಕ್ಕಾಗಿ ನಾವು ಪಣ ತೊಡುವಂತಹ, ಸಂಕಲ್ಪ ಮಾಡುವಂತಹ ಒಂದು ದೊಡ್ಡ ಮಹತ್ವಪೂರ್ಣ ಕಾರ್ಯಕ್ರಮ ಇದಾಗಿದ್ದು, ಅದಕ್ಕಾಗಿ ಬಾಗಲಕೋಟೆಯಿಂದ ಇಲ್ಲಿ ಸಾಕಷ್ಟು ಹೋರಾಟಗಾರರ ನೆಲ ಇದು. ಇಲ್ಲಿಂದನೂ ಕೂಡ ಎಲ್ಲ ಶೋಷಿತ ವರ್ಗಗಳ ಪರವಾಗಿ ಸದಾ ಮುಂಚೂಣಿಯಲ್ಲಿರುವಂತ ಎಲ್ಲ ಸಾಮಾಜಿಕ ಹೋರಾಟಗಾರನ ಅದಕ್ಕೆ ಆಹ್ವಾನಿಸಬೇಕು ಅನ್ನೋಂಥ ಒಂದು ವಿಚಾರದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಅದಕ್ಕಾಗಿ ತಮ್ಮ ಮೂಲಕ ಇದಕ್ಕೆ ತಾವು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡಬೇಕು ಮತ್ತು ಈ ಮೂಲಕ ಎಲ್ಲ ಒಂದು ಹೋರಾಟಗಾರನ ಒಂದು ರಾಜ್ಯ ಮಟ್ಟದ ವಿಚಾರ ಸಂಘಕ್ಕೆ ತಾವು ಬರಬೇಕು ಅಂತ ಹೇಳಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾನು ಸೋಮನಾಥ್ ಕಳಿಮನಿ, ಅಹಿಂದ ಮುಖಂಡ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ. ಜಿಲ್ಲೆಯಿಂದ ಸುಮಾರು 200 ಜನ ಪ್ರಮುಖರು, 200 ಜನ ಹಾಗೆ ಅಂದಿನ ಒಂದು ಹೋರಾಟದಲ್ಲಿ ಯಶಸ್ವಿ ಮಾಡಿದ ಹಿರಿಯರು ಮತ್ತು ಇವತ್ತಿನ ಒಂದು ಯುವಕರು ಯಾರು ಸಾಮಾಜಿಕ ನ್ಯಾಯದಲ್ಲಿ ಸಮಾಜ ನಿರ್ಮಾಣದಲ್ಲಿ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಹಿರಿಯರು ಮತ್ತು ಇವತ್ತಿನ ಯುವಕರು ಒಂದು ಸಮಾಗಮ, ಒಂದು ಹುಬ್ಬಳ್ಳಿ ಸಮಾವೇಶ ಆಗಲಿದೆ. ಹೀಗಾಗಿ ಹಳೆ ಬೇರು ಒಂದು ಹೊಸ ಚಿಗುರನ್ನು ಕೂಡಿಸುವಂತಹ ನಿಟ್ಟಿನಲ್ಲಿ ಇವತ್ತಿನ ಒಂದು ಲೋಕೋಪಯೋಗಿ ಸಚಿವರಂತ ಮಾನ್ಯ ಸತೀಶ್ ಜಾರಕಿಹೊಳಿ ತುಂಬಾ ಆಸಕ್ತಿ ವಹಿಸಿ ಅದು ಇದ್ದಾರೆ. ಅದಕ್ಕಾಗಿ ಈ ಮಟ್ಟದಲ್ಲಿ ನಾವು 2ನೇ ಹಂತದ ನಾಯಕತ್ವವನ್ನು ಗುರುತಿಸೋ ಕೆಲಸನೂ ಆಗ್ತಾ ಇದೆ. ಭವಿಷ್ಯದ ಬೇಡಿಕೆಗಳ ಬಗ್ಗೆ ಕೂಡ ಅಲ್ಲಿ ಸಮಗ್ರವಾಗಿ ಚರ್ಚೆ ನಡೆಯಲಿದೆ.